ಮೈಸೂರಿನಲ್ಲಿ ಲೋಕಾಬಲೆಗೆ ಬಿದ್ದಿದ್ದಾರೆ ಭೂಮಾಪಕ 1.20 ಲಕ್ಷ ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲಿ ಸರ್ವೇಯರ್ ಇದೀಗ ಲಾಕ್ ಆಗಿದ್ದಾರೆ. ಸರ್ವೇಯರ್ ಜಯಪ್ರಕಾಶ್ ಲೋಕಾಬಲೆಗೆ ಬಿದ್ದಿರುವಂತಹ ಅಧಿಕಾರಿ. ಅಷ್ಟೇ ಅಲ್ಲದೆ ಪೋಡಿ ಮತ್ತು ದುರಸ್ತಿ ಮಾಡೋದಕ್ಕೆ ಲಂಚಕ್ಕೆ ಇವರು ಬೇಡಿಕೆಯನ್ನ ಇಟ್ಟಿರ್ತಾರೆ. ಮೈಸೂರಿನಲ್ಲಿ ಲಂಚ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡ್ತಾರೆ. ರೇಡ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಇದು ಬಯಲಾಗುತ್ತೆ. ಅಷ್ಟೇ ಅಲ್ಲದೆ ಹಣದ ಸಮೇತ ಭೂಮಾಪಕ ಜಯಪ್ರಕಾಶ್ ಈ ಸಂದರ್ಭದಲ್ಲಿ ಲಾಕ್ ಆಗಿದ್ದಾರೆ. ಮೈಸೂರಿನಲ್ಲಿ ಲೋಕಾಬಲೆಗೆ ಭೂಮಾಪಕ ಸಿಕ್ಕಾಕೊಂಡಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವರು ಕೆಲಸವನ್ನ ಮಾಡಿಕೊಡೋದಕ್ಕೆ 1 ಲಕ್ಷದವರೆಗೂ ಕೂಡ ಅವರು ಲಂಚವನ್ನ ಕೇಳಿರ್ತಾರೆ. ಆ ಲಂಚವನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬೀಳಿಸುವಂಥದ್ದು. ಅಷ್ಟೇ ಅಲ್ಲದೆ ಹಣದ ಸಮೇತ ಜಯಪ್ರಕಾಶ್ ಅವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಇವರು ಲಂಚವನ್ನ ಸ್ವೀಕರಿಸುವಂತ ಸಂದರ್ಭದಲ್ಲೇ ಲೋಕ ರೇಡ್ ನಡೆದಿರುವಂಥದ್ದು. ಇವರು ದುರಸ್ತಿಯನ್ನ ಮಾಡಿಕೊಡೋದಕ್ಕೆ ಲಂಚಕ್ಕೆ ಬೇಡಿಕೆಯನ್ನ ಕೂಡ ಇಟ್ಟಿರ್ತಾರೆ. ಸರ್ವೇಯರ್ ಜಯಪ್ರಕಾಶ್ ನೋಡಿ ಅವರೇ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂಥದ್ದು. ಸೊ ಈ ಜಯಪ್ರಕಾಶ್ ಲೋಕ ಬಲೆಗೆ ಇದೀಗ ಬಿದ್ದಿರುವಂತಹ ಅಧಿಕಾರಿ. ಅಂದ್ರೆ ಏನೇ ಕೆಲಸವನ್ನ ಮಾಡಿಸ್ಬೇಕು ಅಂತಂದ್ರೂ ಕೂಡ ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ರು. ಹಾಗೆ ಬೇಡಿಕೆಯನ್ನ ಇಟ್ಟು ಆ ಲಂಚವನ್ನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಅವರನ್ನ ಲೋಕ ಅಧಿಕಾರಿಗಳು ಬಲೆಗೆ ಬೀಳಿಸಿದ್ದಾರೆ. ಹೀಗಾಗಿ ಜಯಪ್ರಕಾಶ್ನ ಇದೀಗ ಲೋಕ ಅಧಿಕಾರಿಗಳು ಭೂಮಾಪಕ ಸರ್ವೇಯರ್ ಜಯಪ್ರಕಾಶ್ ಅವರನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ.